ಚಿಪ್ ಅಷ್ಟೇನಾ, ಬೇರೆ ಏನಿಲ್ವಾ? ಯಾಕಂದ್ರೆ ನಿಮ್ ಫ್ಯಾನ್ಸ್ ಪೇಜ್ಗಳು ಇನ್ನೂ ಅದನ್ನ ಅರ್ಗಿಸ್ಕೊಳ್ತಾ ಇಲ್ಲ. ಲೈಕ್ ಇವ್ರಿಬ್ರು ಮಧ್ಯೆ ಇರೋದು ಫ್ರೆಂಡ್ಶಿಪ್ಪಾ, ಗೈಡಾ, ಮೆಂಟರಾ, ಅದರ್ವೈಸ್ ಭಾವ ಏನಾದ್ರು ಆಗ್ತಾರ ಅನ್ನೋ ಇದ್ರಲ್ಲೇ ಇದಾರೆ. ಏನ್ ಅರ್ಥ ಅಂದ್ರೆ ಇಲ್ಲ ಇಲ್ಲ ಅದನ್ನ ಮಾತ್ರ ಕ್ಲಾರಿಟಿ ಕೊಡ್ತೇನೆ. ನನ್ನ ತ್ರಿವಿಕ್ರಮಧ್ಯ ನಿಜವಾಗ್ಲೂ ಖಂಡಿತವಾಗ್ಲೂ ಯಾವುದೇ ರೀತಿ ಏನೂ ಇಲ್ಲ. ವಿ ಹ್ಯಾವ್ ಓನ್ಲಿ ಗುಡ್ ಜೆನ್ಯೂನ್ ಫ್ರೆಂಡ್ಶಿಪ್. ಅದನ್ನ ಲೈಕ್ ಎಷ್ಟು ರೀತಿಲಿ ಹೇಳಿದ್ರು ಎಲ್ಲ ಬೇರೆ ಬೇರೆ ರೀತಿಲೇ ಇಂಪ್ಯಾಕ್ಟ್ ಮಾಡ್ಕೊಳ್ಳಿರೋದು. ಇವಾಗ ನಾನು ಒಂದು 2-3 ಕಡೆ ಒಂದು ಹೇಳ್ಬೋದು ಹಿಂಗಿದೆ ಹಂಗಿದೆ ಅಂತ, ಹೋಗಿದ ಕಡೆಲ್ಲ ಬರೀ ಇದೇ ವಿಚಾರವಾಗಿ ಹೇಳ್ಕೊಳ್ತಾ ಹೋದ್ರೆ ಅದು ನನಗೂ ಸರಿ ಕಾಣಿಸಲ್ಲ, ನೋಡೋರ್ಗೂ ಸರಿ ಕಾಣಿಸಲ್ಲ. ಅದಕ್ಕೆ ಸರ್ ನಿಮ್ಮ ಒಪಿನಿಯನ್ ನಿಮ್ಗೆ ಬಿಡ್ತೀನಿ, ನನ್ನ ಒಪಿನಿಯನ್ ಇದೆಯೋ ಅದನ್ನ ನಾನು ಕಂಟಿನ್ಯೂ ಮಾಡ್ಕೊಂಡು ಹೋಗ್ತೀನಿ ಅಷ್ಟೇ. ನಿಮ್ಮ ಜೋಡಿನ ಮತ್ತೆ ತ್ರಿಮೋಕ್ಷಿ ಜೋಡಿನ ಇಷ್ಟಪಟ್ಟಿದ್ದಾರೆ. ಮೇ ಬಿ ಆ ತ್ರಿಮೋಕ್ಷಿ ವಿಡಿಯೋಸ್ ಹಾಕಿದಾಗ ನಾನ್ ನೋಡಿದ್ದು ಅವರಿಬ್ರಿಗಿಂತ ನೀವೇ ಜಾಸ್ತಿ ಖುಷಿ ಪಡ್ತಾ ಇದ್ರಿ. ನಿಜ ಖುಷಿ ಆಯ್ತು, ಸಿಕ್ಕಾಬಡೆ ಖುಷಿ ಆಯ್ತು. ಬಿಕಾಸ್ ಮೋಕ್ಷಿನ ಮತ್ತೆ ತ್ರಿವಿಕ್ರಮ್ನ ನಾವು ಬೇರೆ ರೀತಿ ನೋಡಿದ್ವಿ. ಒಳಗಿಂದ ಜಾಸ್ತಿ ಮಾತಾಡ್ತಿರ್ಲಿಲ್ಲ, ಹೆಚ್ಚಿಗೆ ಇರ್ತಿರ್ಲಿಲ್ಲ. ಈ ವಿಡಿಯೋ ನೋಡಿದಾಗ ವಾವ್, ಸಡನ್ ಸರ್ಪ್ರೈಸ್ ನಮ್ಗೆ. ಈ ತರನು ನೋಡ್ತಿದಾರ ಆಡಿಯನ್ಸ್ ಅಂದ್ರೆ, ನಾವು ಒಂದ್ ರೀತಿ ನೋಡ್ತಿದ್ರೆ ಒಳಗಿಂದ, ಅವ್ರು ಹೊರಗಡೆಯಿಂದ ಇಷ್ಟು ರೀತಿಲಿ ನೋಡ್ತಿದಾರೆ ಅಂದ್ರೆ ಅದು ಸಿಕ್ಕಾಬಡೆ ಖುಷಿ ಆಯ್ತು. ಆ ವಿಡಿಯೋ ನೋಡಿದಾಗ ಅವರು ಪಟಾಕಿ ಹೊಡೋದು ಹಿಂಗ್ ತೋರಿಸ್ತಿದ್ರೆ ಅರುಂಧತಿ ನಕ್ಷತ್ರ ತೋರಿಸ್ತಿದಾರೆ ಅಂತ ಹೇಳೋದು, ಮೋಕ್ಷಿತ ಮಾತಾಡ್ತಿದ್ರೆ ತ್ರಿವಿಕ್ರಮ್ ಹಿಂಗ್ ತಲೆ ಆಡಿಸ್ತಿರೋದು, ದಟ್ ವಾಸ್ ವೆರಿ ಕ್ಯೂಟ್. ಅವರ ಒಂದು ಕ್ರಿಯೇಟಿವಿಟಿಗೆ ಹ್ಯಾಟ್ಸ್ ಆಫ್ ಹೇಳ್ಬೇಕು. ತುಂಬಾ ಖುಷಿ ಆಯ್ತು ನನಗೆ. ಇದ್ರ ಬಗ್ಗೆ ತ್ರಿವ್ಯಾ ಫ್ಯಾನ್ಸ್ಗೆ ಅಪ್ಸೆಟ್ ಇದೆ. ತ್ರಿವ್ಯಾ ಫ್ಯಾನ್ಸ್ ಎಂತಕ್ಕೂ ಅಪ್ಸೆಟ್ ಆಗ್ಬೇಡಿ. ಅವ್ರವ್ರ ಫ್ಯಾನ್ ಪೇಜಸ್ ಅವ್ರವ್ರನ್ನ ನೋಡಿ ಒಂದು ರೀತಿ ಏನು ವಿಡಿಯೋ ಕ್ರಿಯೇಟ್ ಮಾಡ್ತಾರೆ, ಅದಕ್ಕೆ ಎಲ್ಲದಕ್ಕೂ ನಾವು ರೆಸ್ಪೆಕ್ಟ್ ಮಾಡಬೇಕು. ಅವ್ರು ಮಾಡಿದ್ದಕ್ಕೆ ನೀವು ರೆಸ್ಪೆಕ್ಟ್ ಮಾಡಿ, ನೀವು ಮಾಡೋ ವೀಡಿಯೋಸ್ಗೆ ಅವರು ರೆಸ್ಪೆಕ್ಟ್ ಮಾಡ್ತಾರೆ. ಸೊ ಎಲ್ಲರೂ ಖುಷಿಯಾಗಿ ಚೆನ್ನಾಗಿರೋಣ. ನಾವು ಒಳಗಡೆ ಇದ್ದಾಗೆ ಇಷ್ಟು ಜಗಳ ಆಡಿರಲಿಲ್ಲ, ಹೊರಗಡೆ ಬಂದಾಗ ಇದು ನೋಡಿದಾಗ ನಮಗೂ ಸ್ವಲ್ಪ ಇದಾಗ್ತಿದೆ. ಬಟ್ ನಾವು ಟು ಬಿ ಫ್ರ್ಯಾಂಕ್ ಎಲ್ಲರೂ ಸಕ್ಕತ್ತಾಗಿದ್ದೀವಿ. ಏನು 20 ಜನ ಕಂಟೆಸ್ಟೆಂಟ್ಸ್ ಇದ್ವು, ಅಷ್ಟು ಜನನು ಸೂಪರ್ ಡೂಪರ್ ಆಗಿ ಸಿಕ್ಕಾಪಡೆ ಖುಷಿಯಿಂದ ಇದ್ದೀವಿ. ನೀವ್ ಯಾರು ಬೇಜಾರಾಗ್ಬೇಡಿ, ನಾವೆಲ್ಲ ಸಖತ್ ಖುಷಿಯಾಗಿದ್ದೀವಿ. ಅಲ್ಲ, ತ್ರಿವಿಕ್ರಮ್ ಅವರಿಂದ ನಿಮ್ಗೇನಾದ್ರು ನಿಮ್ಮ ಆಟಕ್ಕೆ ಮೈನಸ್ ಅನ್ನೋದ ಆಯ್ತಾ ಅನ್ಸುತ್ತಾ? ಯಾರಾದ್ರೂ ಹೊರಗಡೆ ಬಂದ್ಮೇಲೆ ಹೇಳಿದ್ರ? ಜೊತೆಗೆ ನಿಮ್ಮ ಫ್ಯಾಮಿಲಿ, ನೀವು ಆಚೆ ಬರ್ಬೇಕಿದ್ರೆ ಎಲ್ಲರೂ ಕಣ್ಣೀರ್ ಹಾಕ್ತಾ ಇದ್ರು. ಅವರು ಬಂದಿದ ತಕ್ಷಣ ಏನ್ ಹೇಳಿದ್ರು? ನಿಮ್ಮ ಸಿಸ್ಟರ್ಸ್ ಫುಲ್ ಫೇಮಸ್ ಮಾಡ್ಬಿಟ್ಟಿದ್ದೀರಾ ಅವರು ನಿಮ್ ಜೊತೆ. ಇಲ್ಲ, ನಾನು ನನ್ನ ಆಟಕ್ಕೆ ತ್ರಿವಿಕ್ರಮ್ ಇಂದ ಯಾವುದೇ ರೀತಿ ಇದಾಗಿದೆ ಅಂತ ನಾನು ಹೇಳೋದಿಲ್ಲ. ಬಿಕಾಸ್ ಇಟ್ ವಾಸ್ ಮೈ ಟ್ರೂ ಗೇಮ್. ಇವಾಗ ನಾನು ಯಾವ ವ್ಯಕ್ತಿ ಜೊತೆ ಮಾತಾಡಬೇಕು, ಯಾವ ವ್ಯಕ್ತಿ ಜೊತೆ ಇರಬೇಕು, ಯಾರ ಜೊತೆ ಏನಾಗ್ತಿದೆ ಅನ್ನೋದು ಇಟ್ ವಾಸ್ ಮೈ ಪರ್ಸನಲ್ ಡಿಸಿಷನ್. ಅಲ್ಲಿ ಗೊತ್ತಾಗ್ತಿತ್ತು. ಇವಾಗ ಯಾರಾದ್ರೂ ನನ್ನ ಇನ್ಫ್ಲೂಯೆನ್ಸ್ ಮಾಡ್ತಿದ್ರೆ ಫಸ್ಟ್ ಒಂದು 2 ವೀಕ್ಸಲ್ಲಿ ಹೆಂಗೆ ಯಾರ ಜೊತೆ ಇರೋದು ಅಂತ ಗೊತ್ತಾಗ್ತಿರ್ಲಿಲ್ಲ. ಒಂದು ವ್ಯಕ್ತಿನ ನಾನು ಬ್ಲೈಂಡಾಗಿ ಟ್ರಸ್ಟ್ ಮಾಡಿದ್ದೀನಿ. ಏನೇ ಇದಕ್ಕೂ ನನಗೆ ಒಂದು ಕಾಂಪಿಟೇಟರ್ ಆಗಿ ಬಿಲ್ಡ್ ಮಾಡೋದು ಅದೆಲ್ರಿಗೂ ಬರಲ್ಲ. ಅದರಲ್ಲಿ ನಾನು ತ್ರಿವಿಕ್ರಮ್ನಲ್ಲಿ ಆ ಕ್ಯಾರೆಕ್ಟರ್ನ ನೋಡಿದೆ. ಒಂದು ಕಾಂಪಿಟೇಟರ್ ಆಗಿ ಇಲ್ಲಿ ಫಿಟ್ನೆಸ್ ತುಂಬ ಇಂಪಾರ್ಟೆಂಟು. ಲೈಕ್ ನನಗೆ ಹೇಳ್ತಿದ್ದ ರೀತಿ, ಬಿಕಾಸ್ ಅಲ್ಲಿ ನನಗೆ ಆ ಪ್ರಾಸೆಸ್ಗಳೆಲ್ಲ ಡೈಜೆಸ್ಟ್ ಆಗ್ತಿರ್ಲಿಲ್ಲ. ಒಂದು ವ್ಯಕ್ತಿ ಏನಾದರೂ ಹೇಳೋದನ್ನ ಅರ್ಥ ಮಾಡ್ಕೊಂಡು ನನಗೆ ಅರ್ಥ ಮಾಡಿಸೋರ್ಬೇಕಿತ್ತು ಸ್ಪೆಷಲಿ. ಬಿಕಾಸ್ ಅಲ್ಲಿ ಟಾಸ್ಕ್ ಅಂತ ಬಂದಾಗ ನಂಗೆ ಅದು ಅರ್ಥ ಆಗ್ತಿರ್ಲಿಲ್ಲ. ಸಡನ್ಗೆ ಹೆಂಗೆ ಫುಲ್ ಒಂಥರ ಗಾಬರಿಲಿ ಇರ್ತಿದ್ದೆ, ಹೆಂಗೆ ಹೋಗಾಡೋದು ಏನು ಮಾಡೋದು ಅಂತ. ನಾಮಿನೇಷನ್ಸ್ ಅದು ಯಾವ್ದಾದ್ರು ಚಟುವಟಿಕೆ ಹೆಂಗೆ ಹೇಳೋದಿದ್ದು ಅಂತ ಕೂತಾಗ ಹಿಂಗೆ ಅರ್ಥ ಮಾಡ್ತಿದ್ದೆ. ಇವಾಗ ಒಬ್ರು ಏನಾದರೂ ಹೇಳ್ತಿದ್ರೆ, ವಿ ವಾಂಟ್ ಒನ್ ಗುಡ್ ಲಿಸನರ್. ಆ ಲಿಸನರ್ ಇದ್ರೇನೆ ಒಳ್ಳೆ ನಮ್ಗೆ ಇದಾಗೋದು. ಸೊ ಆ ಇದರಲ್ಲಿ ತ್ರಿವಿಕ್ರಮ್ ನನ್ನ ಜೊತೆ ಇದ್ರು. ಅದು ಬಿಟ್ಟರೆ ನನ್ನ ಆಟಕ್ಕೆ ಅವರು ಯಾವುದೇ ರೀತಿ ಎಫೆಕ್ಟ್ ಮಾಡಲಿಲ್ಲ, ಅವ್ರ ಆಟಕ್ಕೆ ನಾನು ಯಾವುದೇ ರೀತಿ ಎಫೆಕ್ಟ್ ಮಾಡಲಿಲ್ಲ. ಬಿಕಾಸ್ ವಿ ನೋ ಈಚ್ ಅದರಲ್ಲ. ಸೊ ನಮ್ಮಿಬ್ರು ಕ್ಲಾರಿಟಿ ಇದೆ, ನಾವಿಬ್ರು ಎಫೆಕ್ಟ್ ಮಾಡ್ಕೊಂಡಿಲ್ಲ ಅಂತ. ಸೊ